ಅಥವಾ ನೀವು ಪುಲ್ವಾಮಾ ಅಟ್ಯಾಕ್ ಅನ್ನ ತಗೊಳ್ಳಿ, ಬಾಲಾಕೋಟ್ ಅಟ್ಯಾಕ್ ಅನ್ನ ತಗೊಳ್ಳಿ, ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿ, ಮುಂಬೈ ಅಟ್ಯಾಕ್ ನೋಡಿ, ಲೋಕಲ್ ಸಪೋರ್ಟ್ ಇಲ್ದಲೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಅಂತ ಹೇಳಿ ಲೋಕಲ್ ಸಪೋರ್ಟ್ ಈ ಮುಸಲ್ಮಾನರೇ ಕೊಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಇವತ್ತು ನೀವು ನೋಡಿ, ನಮಗೆ ಜನ್ಮಭೂಮಿ ಇದೆ, ಪವಿತ್ರ ಭೂಮಿನೂ ಇದೆ, ಆದ್ರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕಾ ಮದೀನಾ ಆಗಿದೆ. ಎಲ್ಲೋ ನಡೆದಂತ ಘಟನೆಗಳಿಗೆ ಆಟಮನ್ ಟರ್ಕ್ಸ್ ಅಲ್ಲಿ ಹೋದಾಗ ಕ್ಯಾಲಿಫೆಟ್ ನ ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ. 1979ರಲ್ಲಿ ಅಲ್-ಅಕ್ಸಾ ಮಸೀದಿ ಇಸ್ರೇಲ್ ನಲ್ಲಿ ನರಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ ನಲ್ಲಿ ದಾಳಿ ಮಾಡ್ತಾರೆ. ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅದು ಯೋಚನೆ ಮಾಡಿ, ಯಾವ ವಕ್ಫ್ ಏನ್ ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳಕ್ ಹೋಗಿರ್ಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ ಹೋದ್ರೆ ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು ಇದು ಮುಸಲ್ಮಾನರ ಆಸ್ತಿ ಕಿತ್ಕೊಳಕ್ ಹೋಗ್ತಿದ್ದಾರೆ, ನಮ್ಮ ಧರ್ಮದೊಳಗೆ ಇಂಟರ್ಫಿಯರ್ ಆಗಕ್ ಹೋಗ್ತಾ ಇದಾರೆ ಅಂತ ಹೇಳಿ ಗಲ್ಲಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ. ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಇಷ್ಟು ಅವರಲ್ಲಿ ಧಾರ್ಮಿಕವಾದಂತಹ ಬದ್ಧತೆ ಇದೆ. ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸಕ್ಕಾಗುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದ್ರು, ಆದ್ರೂ ಅರ್ಥ ಆಗ್ಲಿಲ್ಲ. ಆದ್ರೆ ಅವ್ರನ್ನ ಮಹಾತ್ಮ ಮಾಡ್ಲ, ಯಾರನ್ನೂ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು. ಈಗ ಒಂದು ಯೋಚನೆ ಮಾಡಿ, ಮೊನ್ನೆ ಓಂ ಪ್ರಕಾಶ್ ಡಿಜಿ ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯ್ತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದ್ರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬಹುದಿತ್ತು ಅಂತ ಹೇಳಿ. ಅದ್ರ ಹಿನ್ನೆಲೆ ಯಾಕೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆಕೆ ಮೆಸೇಜ್ ಹಾಕಿದ್ವು ಎಲ್ಲ ಹೌದು. ಆದ್ರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದ್ರು, ಮನೆಯಲ್ಲಿ ಹೆಂಡ್ತಿನ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡ್ತಿನ ವಿರುದ್ಧವಾದ್ರೆ ಏನ್ ಮಾಡಕ್ಕಾಗತ್ತೆ ಅಂತ. ಇವ್ರು ಯಾರು ಇರಲಿಲ್ಲ. ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆನೆ ಇರುವಂತವ್ರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂತವರೇ ಪಾಕಿಸ್ತಾನದವರಿಗೆ ಅಥವಾ ಈ ತರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರನ ಕೊಟ್ರೆ, ಮಸೀದಿಗಳನ್ನ ಸ್ಲೀಪರ್ ಸೆಲ್ಗಳು ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರ್ಲಿ, ಯಾವ ಇಂಟೆಲಿಜೆನ್ಸ್ ಇರ್ಲಿ, ಯಾವ ಮಿಲಿಟರಿ ಇರ್ಲಿ, ಏನ್ ಮಾಡಕ್ಕಾಗುತ್ತೆ? ಮೋದಿ ಅವರು ಬಂದಾದ ನಂತರ ಗಡಿಗಳನ್ನ ಭದ್ರ ಮಾಡಿದ್ದಾರೆ. ಆದ್ರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನ ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನು, ಇವ್ರ ಬಗ್ಗೆ ಏನ್ ಮಾಡ್ತೀರಿ? ಈ ಒಳಗಡೆ ಇರುವಂತ ಎನಿಮೆಗಳ ಬಗ್ಗೆ ಏನ್ ಮಾಡ್ತೀರಿ? ಕಾಶ್ಮೀರದಲ್ಲಿ ಆಗಿರುವಂತಹ ಘಟನೆಯಿಂದ ಅತಿ ಹೆಚ್ಚು ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗಿರೋದು ಕಾಶ್ಮೀರದವರಿಗೆ. ಈ ರೀತಿ ಭಯೋತ್ಪಾದಕರಿಗೆ ಬೆಂಬಲ ಕೊಡೋದು ನಿಲ್ಲಿಸಬಹುದಾ ಅಥವಾ ಏನು ಅವ್ರಿಗೆ ಹೇಳ್ತೀರಾ? ಕಾಶ್ಮೀರಿಗಳು ಕೆಲವರು ಏನು ಸಹಕಾರ ಕೊಡ್ತಾರೆ ಭಯೋತ್ಪಾದಕ? ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಏನ್ ಭಾರತಕ್ಕೂ ಇಸ್ಲಾಮಿಗೆ ಏನ್ರಿ ಸಂಬಂಧ? ನಿಮ್ ಪರಕೀಯ ಧರ್ಮ ನಿಮ್ದು. ನೀವು ನೆಲ ಕಂಡ್ಕೊಂಡು, ನೆಲ ಕೇಳ್ಕೊಂಡು, ಆಶ್ರಯ ಕೇಳ್ಕೊಂಡು ಬಂದಿರೋರು. ಅವರಿಗೆ ಈ ತರ ಆಶ್ರಯ ಕೇಳ್ಕೊಂಡು ಬಂದಂತ ಧರ್ಮವನ್ನ ಪಾಲಿಸುವವರಿಗೆ ಅವರೆಲ್ಲ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದ್ರೆ ಅವರಿಗೆ ಟೂರಿಸಮ್, ಈ ತರ ಊಟ, ಮಾರಾಟ ಅವ ಬಗ್ಗೆ ಯೋಚನೆ ಮಾಡಲ್ಲ. ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಇವ್ಯಾವ ಮುಖ್ಯವಾಗುವುದಿಲ್ಲ. ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲಿ ಅಷ್ಟು ಜನ ಟೆರರಿಸ್ಟ್ಗಳು ಬಂದಿದ್ದಾರೆ. ಅಲ್ಲಿರುವಂತ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಅಲ್ಲಿರುವಂತ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು. ಅವ್ರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲ್ ಅಲ್ಲಿ? ಅವ್ರನ್ನ ಕೇಳ್ಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ, ಎಷ್ಟು ಬುಕಿಂಗ್ ಇದೆ ಅದನ್ನ ತಿಳ್ಕೊಳ್ದಲ್ಲೇ ಇರ್ತಾರೆ. ಆ ಮಾಹಿತಿನ ಕೊಡದಲ್ಲೇ ಇರ್ತಾರೆ. ಲೋಕಲ್ ಸಪೋರ್ಟ್ ಇಲ್ದಲ್ಲ ಏನು ನಡೆಯಕ್ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಾಶ್ಮೀರಿಗಳೆಲ್ಲ ಅಲ್ಲಿರುವಂತ ಮುಸಲ್ಮಾನರು ಟೂರಿಸಂಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇಕ್ ಹತ್ರ ಹೋದ್ರೆ ಅಲ್ಲಿ ಮಸಾಲಾ ಪೂರಿ ಮಾಡೋರ್ನೇ ಬಂದು ಹೆಕ್ಕಿ ಹೊಡಿತಾರೆ. ಒಬ್ಬರಾರು ಖಂಡಿಸಿದ್ರೇನ್ರಿ? ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ? ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ. ಯಾವ ದೇಶದಲ್ಲಿ ನೋಡಿ, ಯುರೋಪ್ ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ, ಕೊನೆಗೆ ಯುರೋಪಿಯನ್ಸ್ಗೆ ಹೊಡಿತಾರೆ. ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ? ಅಲ್ಲಿರುವಂತವ್ರು ಈಗ ಮ್ಯಾಕ್ರಾನ್ಗೂ ಇನ್ನೂ ಬುದ್ಧಿ ಬಂದಿಲ್ಲ. ಅಲ್ಲಿ ಅವರು ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡ್ದು ಬೇಯಿಸ್ತಾ ಇದ್ದಾರೆ. ಇದು ನೋಡ್ರೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ. ಆಶ್ರಯ ಕೊಟ್ಟರು, ಆಶ್ರಯ ಕೊಟ್ಟವ್ರನ್ನೇ ಮುಗಿಸಾ ಕೊಟ್ಟಿರುವಂತ ಮನಸ್ಥಿತಿ. ಇಂಥವ್ರಿಗೆ ನಿಮಗೆ ಯಾವ ವ್ಯಾಪಾರ ವಹಿವಾಟ ಯಾವುದು ಮುಖ್ಯವಾಗಿಲ್ಲ. ಅಂಬೇಡ್ಕರ್ ಅವರನ್ನ ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ. ಅವರ ಹೇಳಿರುವಂತ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು
ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ, ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ರಾಜಕೀಯ ಆಗ್ತಾ ಇದೆ. ಮಾದೇವಪ್ಪ ಅವರ ಟ್ವೀಟ್ ನಲ್ಲಿ ಪ್ರಧಾನಿ ರಾಜನಾಥ್ ಸಿಂಗ್, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಇದು ಮಾಡಿದ್ರು. ಮಹಾದೇವಪ್ಪನವ್ರನ್ನ ಮೈಸೂರವರೇ ಸೀರಿಯಸ್ ತಗೊಂಡಿಲ್ಲ ಬಿಟ್ರೆ.